Hello everyone, welcome to Sankalp. Today I'm here to discuss certain questions on the chapter three-dimensional geometry according to your blueprint. Okay, so blueprint ಪ್ರಕಾರ your three-dimensional geometry ಮೇಲೆ ನಿಮಗೆ 2 marks 1 question ಬರುತ್ತೆ, 3 marks 1 question ಬರುತ್ತೆ. ಆದ್ರೆ ಈ ವಿಡಿಯೋದಲ್ಲಿ ನಾನು 2 marks ಮತ್ತೆ 3 mark ಅನ್ನ ಟುಗೆದರ್ ಆಗಿ questions ತಗೊಂಡಿದ್ದೀನಿ. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಚಾಪ್ಟರ್ ಯಾಕಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಪ್ಲೇನ್ ಅಂತೂ ಡಿಲೀಟ್ ಆಗಿದೆ. ಆಮೇಲೆ ಲೈನ್ಸ್ ರಿಲೇಟೆಡ್ ಡೈರೆಕ್ಷನ್ ಕೊಸೈನ್ಸ್ ರೇಷಿಯೋಸ್ ಆಂಗಲ್ಸ್ ರಿಲೇಟೆಡ್ ಮೇಲೆ 1 ಮಾರ್ಕ್ ಕ್ವೆಶನ್ ಬರುತ್ತೆ. ಉಳಿದಿರೋದೇನು ಈಕ್ವೇಶನ್ಸ್ ಆಫ್ ದ ಲೈನ್, ಆಂಗಲ್ ಬಿಟ್ವೀನ್ ದ ಲೈನ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಇಷ್ಟೇ ಇರೋದು. ಹೌದಾ, ಇದ್ರಲ್ಲಿ ಏನಾಗುತ್ತೆ, ಇದೇ 3 ಕಾನ್ಸೆಪ್ಟ್ ನಲ್ಲಿ ಸೇಮ್ ಕ್ವೆಶನ್ ನ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು. ಯಾಕಂದ್ರೆ ಈಗ ಒಂದ್ ವೇಳೆ ಆಂಗಲ್ ಬಿಟ್ವೀನ್ ಲೈನ್ಸ್ 90 ಡಿಗ್ರಿ ಇದ್ರೆ ಡೈರೆಕ್ಷನ್ ರೇಷಿಯೋಸ್ ನಿಮ್ದೇನ್ ರಿಲೇಷನ್ ಇರುತ್ತೆ, 0 ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಅಲ್ಲಿ 0 ಆಗ್ಬಿಟ್ರೆ 2-3 ಸ್ಟೆಪ್ಗೆ ನಿಮ್ದು ಆನ್ಸರ್ ಮುಗ್ದೋಗುತ್ತೆ. ಆಂಗಲ್ ಬಿಟ್ವೀನ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಇದ್ರೆ ಕ್ವಶನ್ ಆನ್ಸರ್ 2 ಲೈನ್ಸ್ ನಲ್ಲಿ ಮುಗ್ದೋಗುತ್ತೆ. ಸೊ ಆಂಗಲ್ ಗೆ 2 ಮಾರ್ಕ್ಸ್ ಆಗುತ್ತೆ. ಒಂದ್ ವೇಳೆ ಪ್ಯಾರಲಲ್ ಇಲ್ಲ, ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ್ರೆ ಇನ್ನೊಂದ್ ಸ್ಟೆಪ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಆಗ್ಬಿಡುತ್ತೆ. ಸೊ ಆಂಗಲ್ ಗೆನೆ 2 ಟೈಪ್ಸ್ ಇದಾವೆ, ಐದರ್ ದಿಸ್ ಆರ್ ದಿಸ್, ಯಾವ್ದಾದ್ರು ಇರ್ಬೋದು. ಅದೇ ತರ ಡಿಸ್ಟೆನ್ಸ್ ನಲ್ಲಿ ಒಂದ್ ವೇಳೆ ಲೈನ್ಸ್ ಪ್ಯಾರಲಲ್ ಇದ್ರೆ ನಿಮ್ದು ವೆಕ್ಟರ್ ಬಿ ಸೇಮ್ ಇರುತ್ತೆ, ಅವಾಗ ಒಂದ್ ಚಿಕ್ಕದು 2 ಮಾರ್ಕ್ಸ್ ಆಗ್ಬಿಡುತ್ತೆ. ಅದು ಪ್ಯಾರಲಲ್ ವೆಕ್ಟರ್ ಸೇಮ್ ಇಲ್ಲ ಅಂದ್ರೆ ಇಟ್ ವಿಲ್ ಗೋ ಫಾರ್ 3 ಮಾರ್ಕ್ಸ್. ಆದ್ರೆ ಕಾನ್ಸೆಪ್ಟ್ ಮಾತ್ರ ಸೇಮ್, ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್. ಹೌದಾ? ಸೊ ಇದ್ರಲ್ಲಿ ಏನ್ ಕೇಳ್ತಾರೆ, ಸಮ್ ಟೈಮ್ಸ್ ಡಿಪೆಂಡಿಂಗ್ ಆನ್ ದ ಡೇಟಾ ಎಷ್ಟಿದೆ, ನಿಮ್ದು ಲೆಂತ್ ಆಫ್ ಆನ್ಸರ್ ಎಷ್ಟಿದೆ. ಕಾನ್ಸೆಪ್ಟ್ ಅಂತೂ ಅದೇ, ಆದ್ರೆ ಲೆಂತ್ ಆಫ್ ದ ಆನ್ಸರ್ ಮೇಲೆ ನಿಮ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಆದ್ರಿಂದ ನಾನು ಸೇಮ್ ವಿಡಿಯೋನಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅನ್ನ ಟುಗೆದರ್ ಆಗಿ ತಗೊಂಡಿದ್ದೀನಿ. ಸಮ್ ಟೈಮ್ಸ್ 2-3 ಲೈನ್ಸ್ ಆನ್ಸರ್ ಇದ್ರೆ ಕ್ವೆಶನ್ ಅದೇ ಇರುತ್ತೆ, ಕಾನ್ಸೆಪ್ಟು ಅದೇ ಇರುತ್ತೆ. ವೆಕ್ಟರ್ಸ್ ಓಕೆ, ಕೊಟ್ಟಿರೋ ವೆಕ್ಟರ್ಸ್ ಹೇಗೆ ಇದೆ ಅದ್ರ ಮೇಲೆ ಆನ್ಸರ್ ಡಿಪೆಂಡ್ ಆಗುತ್ತೆ. So in this video, we will see 2 marks, 3 marks questions on three-dimensional geometry. Okay, so the very first question, find the angle between the pair of the lines r equals to 2i minus 5j plus k plus lambda into 3i plus 2j plus 6k and r equals to 7i minus 6j plus mu into I plus 2j plus 2k. Okay, so ಇದು vector form ನಲ್ಲಿ ಇದೆ. ನಮ್ಗೆ ಏನ್ ಗೊತ್ತು, this is the standard form of the vector equation of a line, correct? And what is the angle between the two lines? Formula ಇದೆ ಏನು, cos theta equals to dot product of b1 dot b2. b ಅಂದ್ರೆ ಏನಿಲ್ಲಿ parallel vector and magnitude of b1 into b2. ಕರೆಕ್ಟಾ? ಸೊ ಈಗ ನೀವು ಕಂಪೇರ್ ಮಾಡಿದ್ರೆ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿದ್ರೆ b1 ವೆಕ್ಟರ್ ಏನಾಯ್ತು, ಇದು ನಿಮ್ದು b1 ವೆಕ್ಟರ್. ಸೊ ವಾಟ್ ವಿಲ್ ಬಿ b1 ಹಿಯರ್, 3i plus 2j plus 6k. ಆಮೇಲೆ b2 ವೆಕ್ಟರ್ ಏನಾಗುತ್ತೆ ಕಂಪೇರ್ ಮಾಡಿದ್ರೆ I plus 2j plus 2k. Correct? So if you substitute in the formula b1 dot b2, we know how to find the dot product. How we have to multiply the scalar components and component wise, I with I, j with j, k with k. So ಇಲ್ಲೇನಿದೆ 3 ಇದೆ, ಇಲ್ಲೇನಿದೆ 1 ಇದೆ. So 3 into 1 1 ಆಯ್ತು. ಅದರ ತರ 2 into 2 plus 4 ಆಯ್ತು, 6 into 2 12 ಆಯ್ತು. ಸೊ ನಿಮ್ದು ನ್ಯೂಮರೇಟರ್ 3 plus 4 plus 12. ಅದೇ ತರ ಮ್ಯಾಗ್ನಿಟ್ಯೂಡ್ ಆಫ್ b1 ಅಂದ್ರೆ ಏನಾಗುತ್ತೆ, ಸ್ಕೇಲಾರ್ ಕಾಂಪೋನೆಂಟ್ಸ್ ಆರ್ ಹಿಯರ್ 3 square 2 square 6 square. ಎಷ್ಟಾಯ್ತು, 36 plus 4 40 plus 9 49. ಹೌದಾ? ಸೊ ಇಲ್ಲಿ 49 ಆಯ್ತು. ಅದೇ ತರ b2 ಗೆ ಏನಾಯ್ತು, 1 square plus 2 square plus 2 square. ಇದೆಷ್ಟಾಯ್ತು, 9 ಆಯ್ತು. ಕರೆಕ್ಟ್? ಸೊ ದಿಸ್ ಇಸ್ square root of 9. The numerator is 19 and root 49 is 7 and root 9 is 3. Correct? So cos theta ಎಷ್ಟಾಯ್ತು ಇವಾಗ, 19/21. ಆದ್ರೆ ಕೇಳ್ತಾ ಇರೋ ಕ್ವೆಶನ್ ಏನು, ಆಂಗಲ್, ನಾಟ್ ಕೊಸೈನ್ ಆಂಗಲ್. ಆಂಗಲ್ ಅಂದ್ರೆ ಏನಿಲ್ಲಿ ಥೀಟಾ. ಸೊ ಇದೇನಾಗುತ್ತೆ, ಕಾಸ್ ಇನ್ವರ್ಸ್ ಆಫ್ 19/21 and that's your required answer. It is a 2 mark question, easy question. Okay, next ಏನ್ ಹೇಳ್ತಾ ಇದ್ದಾರೆ, find the Cartesian equation of the line parallel to y-axis. ಅರ್ಥ ಮಾಡ್ಕೊಳ್ಳಿ, ಒಂದು ಕಾರ್ಟೇಶಿಯನ್ ಲೈನ್ ಇದೆ, parallel to y-axis ಇದೆ. ಹೌದಾ? ಸೊ and it is passing through a point
1, -1, -1. ಓಕೆ, ಈಗ ನಮ್ಗೆ ಈಕ್ವೇಶನ್ ಫೈಂಡ್ ಮಾಡ್ಬೇಕಂದ್ರೆ ಒಂದ್ ಏನ್ ಗೊತ್ತಿರಬೇಕು, ದ ಲೈನ್ ಇಟ್ ಇಸ್ ಪಾಸಿಂಗ್ ಥ್ರೂ ಅಂಡ್ ದ ವೆಕ್ಟರ್ ಇಟ್ ಇಸ್ ಪ್ಯಾರಲಲ್ ಟು. ಕರೆಕ್ಟಾ? ಓಕೆ, ಇಟ್ ಇಸ್ ಪಾಸಿಂಗ್ ಥ್ರೂ ಅ ಲೈನ್ 1, -1, 1. ಹಾಗಾದ್ರೆ ಕಾರ್ಟೇಶಿಯನ್ ಈಕ್ವೇಶನ್ ನಲ್ಲಿ ನಿಮ್ಗೆ ಡೈರೆಕ್ಷನ್ ಇಲ್ಲಿ ಏನಾಯ್ತು, 1, -1 and 1. Now it should be parallel to one vector. ಹೌದಾ? What should be the direction ratios? A, B, C. Because what is the standard equation? X minus x1 by A, y minus y1 by B, z minus z1 by C. ಈಗ ಇದು ಪ್ಯಾರಲಲ್ ಟು y ಆಕ್ಸಿಸ್ ಇದೆ ಅಂದ್ರೆ ನಿಮ್ ಫ್ರೇಮ್ ಆಫ್ ರಿಫರೆನ್ಸ್ ಗೆ y ಆಕ್ಸಿಸ್ ಅನ್ನೋದೇ ನಿಮ್ದು ಏನಾಯ್ತು, ಪ್ಯಾರಲಲ್ ವೆಕ್ಟರ್ ಆಯ್ತು. ಕರೆಕ್ಟಾ? ಎನಿ ಪಾಯಿಂಟ್ ಆನ್ ದ ಇನ್ ಜನರಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಪಾಯಿಂಟ್ ಆನ್ ದ y ಆಕ್ಸಿಸ್ ಹೇಗ್ ಬರೀತೀರಾ, 0, 1, 0. ಕರೆಕ್ಟ್? ಸೊ ಇವಾಗ ನಿಮ್ದು ಈಕ್ವೇಶನ್ ಆಗುತ್ತೆ x minus x1, ಡೈರೆಕ್ಷನ್ ರೇಷಿಯೋ A ಏನಾಯ್ತು, 0 ಆಯ್ತು, B 1 ಆಯ್ತು, C 0 ಆಯ್ತು. ಸೊ ವಾಟ್ ಇಸ್ ಯರ್ ಈಕ್ವೇಶನ್? x minus 1 by 0. ಸೆಕೆಂಡ್ ಏನಿದೆ, -1 ಇದೆ. ಕರೆಕ್ಟಾ? ಸೊ ಮೈನಸ್ ಆಫ್ ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ. ಸೊ y plus 1 divided by 1 and z minus 1 by 0. That's your required equation. Okay. ನೆಕ್ಸ್ಟ್ ಸಿಮಿಲರ್ಲಿ ನೆಕ್ಸ್ಟ್ ಕ್ವೆಶನ್ ತುಂಬಾ ಈಸಿ ಕ್ವೆಶನ್, ಸೇಮ್ ಜಸ್ಟ್ ಫಸ್ಟ್ ಮಾಡಿದ್ವಲ್ಲ ಅದೇ ತರ. ಫೈಂಡ್ ದ ಆಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಫ್ ಯು ಕಂಪೇರ್ ದಿಸ್ ವಿತ್ ದ ಸ್ಟ್ಯಾಂಡರ್ಡ್ ಈಕ್ವೇಶನ್ a plus lambda b. ಓಕೆ, ಸೊ ಇದು ನಿಮ್ದು ಪ್ಯಾರಲಲ್ ವೆಕ್ಟರ್ b1 ಆಯ್ತು, ಇದು ನಿಮ್ದು ಪ್ಯಾರಲಲ್ ವೆಕ್ಟರ್ b2 ಆಯ್ತು. b1 ಏನಾಯ್ತು, i plus 2j plus 2k. b2 ಏನಾಯ್ತು, 3i plus 2j plus 6k. ಓಕೆ, what is the formula? Cos theta equals to dot product of b1 b2 and the divided by magnitude of b1 into magnitude of b2. So scalar component. Okay, so this is b1 dot b2 and this is magnitude of b1 into magnitude of b2. So ಇಲ್ಲಿ scalar components na multiply ಮಾಡಿದ್ರೆ 1 into 3 3 ಆಯ್ತು, 2 into 2 4 ಆಯ್ತು, 2 into 6 12 ಆಯ್ತು, ಇಲ್ಲಿ 9 ಆಯ್ತು, 49 ಆಯ್ತು, which is 19 by 21. So the theta is cos inverse of 19 by 21. Okay. Next. Find the angle between the pair of lines. ಮತ್ತೆ Cartesian form, vector form ನಲ್ಲೇ ಇದೆ. If you compare this with the standard form, parallel vector ಇಲ್ಲಿ ಏನಾಯ್ತು, i plus j plus k ಆಯ್ತು. ಇಲ್ಲಿ parallel vector ಏನಾಯ್ತು? Okay. ಈಗ ನೋಡಿ, be very careful. This is plus. Okay, so a plus lambda into b. So b2 ಏನಾಗುತ್ತೆ, 2i plus 2j plus 2k. ಏನ್ ಹೇಳುತ್ತೆ, what is the formula? Magnitude, the dot product of b1 dot b2 divided by magnitude of b1 into magnitude of b2. Correct? So this is b1 and this is b2. Yes, and magnitude of b1 ಏನೇನಿದಾವೆ, b1 ಗೆ scalar components 1 1 1. So 1 square plus 1 square plus 1 square. ಇಲ್ಲೇನಿದೆ 2 2 and 2. So 2 square plus 2 square plus 2 square, which is 4 plus 4 plus 4. And the dot product 1 into 2 is 2. 1 into 2 is 2. 1 into 2 is 2. ಸರಿನಾ? ಸೊ ಇಲ್ಲಿ 1 plus 1 plus 1 3 ಆಯ್ತು, ಇಲ್ಲಿ 12 ಆಯ್ತು. ಸೊ ನ್ಯೂಮರೇಟರ್ ಏನಾಯ್ತು ನಿಮ್ಗೆ 6 ಆಯ್ತು. ಇಲ್ಲಿ ಏನಿದೆ, √3 into √12 ಅಂತ ಇದೆ. ಕರೆಕ್ಟಾ? ಇದನ್ನ ಹೇಗ್ ಬರಿಬಹುದು ನೀವು, √a into √b is √a into b. Correct? So this can be written as 36. Fine. 36 is nothing but what? 6. So ಇದೆಷ್ಟಾಯ್ತು, 1. cos theta ಏನಾಯ್ತು, 1 ಆಯ್ತು. ಅವರು cosine ಕೇಳ್ತಾ ಇಲ್ಲ, theta angle ಕೇಳ್ತಾ ಇದ್ದಾರೆ. angle ಏನಾಯ್ತು, cos inverse of 1. But cos of which angle is 1? 0 degree. So what is the angle between that? 0 degree. Okay. Next. Again, find the angle between the pair of lines. So ಈಗ ನೋಡಬಹುದು, ಮತ್ತೆ same question ಇದೆ. What we get here, if you compare the standard equation with standard equation, the vector b1 is I minus j minus 2k. b2 ಏನಾಗುತ್ತೆ, 3i minus 5j minus 4k. Correct? What is the formula? Angle between two lines, scalar product of b1 dot b2, that is, and magnitude of b1 into b2. Correct? So b1 dot b2 andre scalar components you have to multiply. 1 into 3 3 ಆಯ್ತು, plus minus 1 into minus 5 5 ಆಯ್ತು, plus 2 minus 2 into minus 4 8 ಆಯ್ತು. That is what we have got here. And
ವಾಟ್ ಆರ್ ದ ಸ್ಕೇಲಾರ್ ಕಾಂಪೋನೆಂಟ್ಸ್ ಆಫ್ b1? 1 minus 1 minus 2 ಅಂದ್ರೆ 1 square minus 1 square minus 2 square ಎಷ್ಟಾಯ್ತು? 1 1 and 4. ಓಕೆ, b2 ಏನಿದೆ? 3 square minus 5 square minus 4 square ಅಂದ್ರೆ 9 plus 25 plus 16. ಎಸ್, ಸೊ ಇದನ್ನ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 3 plus 5 plus 8 ಎಷ್ಟಾಯ್ತು? ಇಲ್ಲಿ 16 ಆಯ್ತು. ಇದು ಹೌದಾ? ಇದು 16 ಆಯ್ತು. ಇದು 4 plus 1 plus 1 6 ಆಯ್ತು. ಇದು 6 ಆಯ್ತು, ನಾಟ್ 16, 6 ಆಯ್ತು. ಆಮೇಲೆ ಇದು 50 ಆಯ್ತು. ಕರೆಕ್ಟಾ? ಸೊ ವಾಟ್ ವಿಲ್ ಗೆಟ್ ಹಿಯರ್? 60 and this is 6. okay, so this you can write as 0 and 300. ಹೌದಾ? so how can you write this 300? 3 into 100 ಅವಾಗ ಏನು ತಗೋಬಹುದು ನಾವಿಲ್ಲಿ? 10 root 3 ಅಂತ ತಗೋಬಹುದು. ಹೌದಾ? and you can keep it as it is. ಆಕ್ಚುಲಿ ಇಲ್ಲಿ ಹಂಗೆ ಬರ್ದಿದ್ದಾರೆ, ಆದ್ರೆ ಇದನ್ನ ಸ್ವಲ್ಪ ನೀವು ಕಂಪ್ಲೀಟ್ ಆಗಿ ಮತ್ತೆ ಸಿಂಪ್ಲೆಸ್ಟ್ ಫಾರ್ಮ್ ನಲ್ಲಿ ಬರೀಬಹುದು. ಯಾಕಂದ್ರೆ 2 5s are 2 8s are. This can be written as 8 by 5 root 3 also. okay, ಕೇಳಿರೋ ಕ್ವಶನ್ ಏನು? ಥೀಟಾ ಮಾತ್ರ. ಸೊ ಇದೇನಾಗುತ್ತೆ? cos inverse of 8 by 5 root 3. or you can keep it as it is, or usually always try to write in the simplest forms. okay, always try to write in the simplest form. next, okay, ಇಲ್ಲಿವರೆಗೂ ವೆಕ್ಟರ್ ಫಾರ್ಮ್ ಮೇಲೆ ಮಾಡಿದ್ವಿ. ಈಗ ಕಾರ್ಟೇಶಿಯನ್ ಫಾರ್ಮ್ ಮೇಲೆ, ಸರಿನಾ? ಸೊ ಈ ತರ ಕ್ವಶನ್ಸ್ ನೀವು ನೋಡ್ಬೋದು, ಎಲ್ಲಾ ಕಡೆ ಕ್ವಶನ್ಸ್ ಮಾತ್ರ ಸೇಮ್ ಇದೆ. ಹೌದಾ? ಆದ್ರೆ ಒಂದ್ ಕಡೆ 0 ಬಂತು, ಅಲ್ಲಿ ಇಲ್ಲಿ ನಿಮ್ದು ಆನ್ಸರ್ ಶಾರ್ಟ್ ಆಯ್ತು. ಸೊ ಇಲ್ಲಿ ಇದು 2 marks ಇರ್ಬೋದು. ಇದೆ ಸೇಮ್ ಕ್ವಶನ್, ಆದ್ರೆ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಆಯ್ತು. ಸೊ ಇದೇನಾಗ್ಬೋದು? 3 marks ಗೆ ಆಗ್ಬೋದು. ಆದ್ರಿಂದ ನಾನು 2 marks 3 marks ಒಂದೇ ಜೊತೆ ಮಾಡ್ತಾ ಇದ್ದೀನಿ, ಸರಿನಾ? ಅಂದ್ರೆ ಡಿಪೆಂಡಿಂಗ್ ಆನ್ ವೆಕ್ಟರ್ ಹೇಗಿದೆ, ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಶನ್ಸ್ ಮಾತ್ರ ಚೇಂಜ್ ಆಗಲ್ಲ, ಪ್ಯಾಟರ್ನ್ ಚೇಂಜ್ ಆಗಲ್ಲ. ಓಕೆ, ನೆಕ್ಸ್ಟ್ ಈಗ ಏನಿದೆ? ಕಾರ್ಟೇಶಿಯನ್ ಮೇಲೆ ಇದೆ. ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಫಾಲೋಯಿಂಗ್ ಲೈನ್ಸ್. ಸೊ ಕಾರ್ಟೇಶಿಯನ್ ಫಾರ್ಮ್ ನಲ್ಲಿ ಕೊಟ್ಟಿದ್ದಾರೆ. ಕಾರ್ಟೇಶಿಯನ್ ಫಾರ್ಮ್ ನಲ್ಲಿ ಕೊಟ್ಟಾಗ ಆಂಗಲ್ ಬಿಟ್ವೀನ್ 2 ಲೈನ್ಸ್ ಏನ್ ಗೊತ್ತು? a1 a2 plus b1 b2 plus c1 c2 divided by square root of a1 square plus b1 square plus c1 square. Okay, yes. So sorry for the inconvenience. The next question is find the angle between the lines, and the lines are given in Cartesian form. ಹೌದಾ? ಸೊ ಈಗ ಕಾರ್ಟೇಶಿಯನ್ ಫಾರ್ಮ್ ನಲ್ಲಿ ಕೊಟ್ಟಾಗ ನಮ್ಗೆ ಫಾರ್ಮುಲಾ ಗೊತ್ತು. ಏನು? a1 a2 plus b1 b2 plus c1 c2 divided by their respective magnitudes. ಕರೆಕ್ಟ್ ಅಲ್ವಾ? ಈಗ ಏನು a1 b1 c1 ಅಂದ್ರೆ the standard equation of a line in Cartesian form is x minus x1 by a, y minus y1 by b, z minus z1 by c. ಇಲ್ಲಿ a b c ಅನ್ನೋದು ಡೈರೆಕ್ಷನ್ ರೇಷಿಯೋಸ್ ಆಫ್ ಅ ಪ್ಯಾರಲಲ್ ವೆಕ್ಟರ್. ಕರೆಕ್ಟ್? ಈಗ ಇದನ್ನ ನೀವು ಸ್ಟ್ಯಾಂಡರ್ಡ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿದ್ರೆ
ಫಸ್ಟ್ ಎ ಬಿ ಸಿ ಸೆಟ್ ಏನಾಯ್ತು 2 5 3 ಹೌದಾ. ಸೊ ಫಸ್ಟ್ ಸೆಟ್ ನಿಮ್ಗೆ ಏನಾಗುತ್ತೆ A1 B1 C1 ಫಸ್ಟ್ ಸೆಟ್ 2 5 -3 ಆಯ್ತು. ಅದೇ ತರ ಸೆಕೆಂಡ್ ಈಕ್ವೇಶನ್ಗೆ ಡೈರೆಕ್ಷನ್ ರೇಷಿಯೋಸ್ ಏನಾದ್ವು ಇಲ್ಲಿ -1 8 and 4. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ ಏನಾಗುತ್ತೆ ಇದು A1 A2 2 into -1 5 into 8 plus -3 into 4 correct. And the respective magnitudes 2 square 4 ಆಯ್ತು 5 square 25 ಆಯ್ತು -3 square 9 ಆಯ್ತು. This is 1 square 1 ಇದು 8 square 64 4 square is 16. Yes, so simple as that. ಇಲ್ಲಿ -2 plus 40 -12 ಆಯ್ತು. ಸೊ ಇದೇನಾಯ್ತು nothing but 40 minus 14 40 minus 14 ಅಂದ್ರೆ ಎಷ್ಟಾಯ್ತು 26 ಆಯ್ತು. ಇಲ್ಲಿ 25 plus 4 29 ಆಯ್ತು 30 38 ಆಯ್ತು ಕರೆಕ್ಟಾ. ಆಮೇಲೆ ಇಲ್ಲಿ ಎಷ್ಟಾಯ್ತು ಇದು 70 80 81. ಎಸ್, ಸೊ ರೂಟ್ 81 ಇಸ್ ನಥಿಂಗ್ ಬಟ್ 9. ಇವಾಗ ಏನೇನಾಯ್ತು ನಿಮ್ದು ನ್ಯೂಮರೇಟರ್ 26 ಆಯ್ತು ರೂಟ್ 81 9 ಆಯ್ತು ಇದು ರೂಟ್ 38 ಹಂಗೆ ಉಳಿತು ಹೌದಾ. ಇದನ್ನ ಇಲ್ಲಿ ಹಾಗೆ ಇಟ್ಟಿದ್ದಾರೆ, ಇಲ್ಲ ಅಂದ್ರೆ ಸ್ವಲ್ಪ ಸಾಲ್ವ್ ಮಾಡಬಹುದು. 26/9 ರೂಟ್ 38 ಬೇಕಂದ್ರೆ ರಾಷನಲೈಸ್ ಮಾಡಬಹುದು ಅಥವಾ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಆನ್ಸರ್ ಇನ್ ಕಾರ್ಟೇಶಿಯನ್ ಫಾರ್ಮ್. ಓಕೆ, ನೆಕ್ಸ್ಟ್ again same question ಏನ್ ಹೇಳ್ತಾ ಇದ್ದಾರೆ find the angle between the pair of lines. So the lines are given in which form? Cartesian form. So Cartesian form andre the formula is cos theta equals to A1 A2 plus B1 B2 plus C1 C2 divided by the respective magnitudes. So if you compare this with the standard equation of a line ABC ಅನ್ನೋದೇನು direction ratios of parallel vector ಸರಿನಾ. So if you compare A1 B1 C1 ಏನಾಯ್ತು 3 5 4 ಆಯ್ತು. Okay, next A2 B2 C2 ಏನಾಯ್ತು A2 B2 C2 are 1 1 and 2 correct. So if you just substitute in the formula, what all I'll get here 3 into 1 5 into 1 4 into 2 in the numerator and in the denominator respective magnitudes. 3 square is 9, this is 25, this is 16, this is 1 1 and 4 ಹೌದಾ. ಸೊ ಇಲ್ಲಿ ಏನಾಯ್ತು 3 plus 5 plus 8 ಅಂದ್ರೆ 16 ಆಯ್ತು. ಇದು 4 plus 1 plus 1 ರೂಟ್ 6 ಆಯ್ತು. ಆಮೇಲೆ ಇಲ್ಲಿ ಎಷ್ಟಾಯ್ತು ಇದು 50 ಆಯ್ತು ಕರೆಕ್ಟಾ. ಸೊ ಇದೆಷ್ಟಾಯ್ತು ರೂಟ್ 50 into 6 ಅನ್ನ ರೂಟ್ 300 ಅಂತ ಬರಿಬಹುದು, ವಿಚ್ ಕ್ಯಾನ್ ಬಿ ರಿಟನ್ ಲೈಕ್ ದಿಸ್, ಆರ್ ದಿಸ್ ಇಸ್ ನಥಿಂಗ್ ಬಟ್ 8/5 ರೂಟ್ 3. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಕಾಸ್ ಥೀಟಾ. ನಮ್ಗೆ ಕೇಳಿರೋದು ಥೀಟಾ. ಸೊ ಇದೇನಾಗುತ್ತೆ cos inverse of 8/5 root 3, and that's your required answer. Okay, so next question. ಇದಕ್ಕಿಂತ ಮುಂಚೆ ಒಂದು ಪ್ಲೇನ್ ಮೇಲೆ ಕ್ವಶನ್ ಇತ್ತು, ಆಂಗಲ್ ಪ್ಲೇನ್ ಇಲ್ಲ, ಸೊ ಅದು ಡಿಲೀಟ್ ಆಗಿದೆ. ನೆಕ್ಸ್ಟ್ ಏನ್ ಹೇಳ್ತಾ ಇದೆ ಫೈಂಡ್ ದ ವೆಕ್ಟರ್ ಈಕ್ವೇಶನ್. ಓಕೆ, ಮತ್ತೆ ಈಕ್ವೇಶನ್ ಬಂದ್ರು ವಾಟ್ ಇಸ್ ದ ವೆಕ್ಟರ್ ಈಕ್ವೇಶನ್ ಅಂಡ್ ಕಾರ್ಟೇಶಿಯನ್ ಈಕ್ವೇಶನ್ ಬೋತ್ ದೇ ಆರ್ ಆಸ್ಕಿಂಗ್ ಕರೆಕ್ಟ್ ಅಲ್ವಾ. ಸೊ ಮುಂಚೆ ಬರೇ ವೆಕ್ಟರ್ ಈಕ್ವೇಶನ್ ಅಥವಾ ಕಾರ್ಟೇಶಿಯನ್ ಈಕ್ವೇಶನ್ ಅಂತ ಕೇಳಿದ್ರು, ಅದು 2 ಮಾರ್ಕ್ಸ್ ಆಗ್ಬೋದು. ಇಲ್ಲಿ 2 ಕೇಳಿದ್ಮೇಲೆ 3 ಮಾರ್ಕ್ಸ್ ಆಗ್ಬೋದು. ಅದೇ ತರ ಕ್ವಶನ್ಸ್ ಸೇಮ್ ಇದಾವೆ, ಜಸ್ಟ್ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇಟ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 5 to -4 ಅಂದ್ರೆ ಪೊಸಿಷನ್ ವೆಕ್ಟರ್ ಎ ಏನಾಗುತ್ತೆ ಇಲ್ಲಿ 5i plus 2j minus 4k ಆಗುತ್ತೆ. ಆಮೇಲೆ ಇಟ್ ಇಸ್ ಪ್ಯಾರಲಲ್ ಟು ದ ವೆಕ್ಟರ್ ಏನಂತ ಹೇಳ್ತಾ ಇದ್ದಾರೆ ವೆಕ್ಟರ್ ಬಿ ಕೊಟ್ಟಿದ್ದಾರೆ, ವಿಚ್ ಇಸ್ 3i plus 2j minus 8k. ಹಾಗಾದ್ರೆ ಇದನ್ನ ಕಂಪೇರ್ ಮಾಡಿದ್ರೆ ಇದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಏನಾದ್ವು 3 2 and -8. ಸೊ ವಾಟ್ ಇಸ್ ಯುವರ್ ವೆಕ್ಟರ್ ಈಕ್ವೇಶನ್ a plus lambda into b. a ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, b ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನೆಕ್ಸ್ಟ್ ವಾಟ್ ಇಸ್ ಕಾರ್ಟೇಶಿಯನ್ ಈಕ್ವೇಶನ್. ಇಲ್ಲಿ ನೋಡಿ ಫಸ್ಟ್ ಫಾರ್ಮುಲಾ ಬರಿಬೇಕು, ವೆರಿ ಇಂಪಾರ್ಟೆಂಟ್. ಇಲ್ಲಿ ಫಾರ್ಮುಲಾ ಬರ್ದಿಲ್ಲ, ಫಸ್ಟ್ ಫಾರ್ಮುಲಾ ಬರ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಕಾರ್ಟೇಶಿಯನ್ ಈಕ್ವೇಶನ್ ಇಸ್ x minus x1 by a, y minus y1 by b, z minus z1 by c, all equal to each other. So x1 ಏನಿದೆ 5, x2 ಏನಿದೆ 2, x3 sorry z1 is -4. So minus of minus plus ಆಯ್ತು, and here the ratios are 3 to -8, and this is your required equation. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಶೋ ದಟ್ ದ ಲೈನ್ಸ್ ಆರ್ ಇಲ್ಲಿ ಪರ್ಪೆಂಡಿಕ್ಯುಲರ್. ಓಕೆ, ಎರಡು ಕಾರ್ಟೇಶಿಯನ್ ಫಾರ್ಮ್ ನಲ್ಲಿ 2 ಲೈನ್ ಕೊಟ್ಟಿದ್ದಾರೆ.
ಶೋ ದಟ್ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ. When do you say that the lines are perpendicular? If the relation between direction ratios a1 a2 plus b1 b2 plus c1 c2 is 0. ಕರೆಕ್ಟಾ? ಸೊ ಇದನ್ನ ಸ್ಟ್ಯಾಂಡರ್ಡ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿದ್ರೆ Okay. Yes, so where we stop here, show that the lines are perpendicular ಅಂತ ಹೇಳ್ತಾರೆ. ಕರೆಕ್ಟಾ? So when do we know that the lines are perpendicular? If the relation between the direction ratios a1 a2 ಅನ್ನು a1 b1 c1 ಅನ್ನೋದೇನಿಲ್ಲಿ the direction ratios of parallel vector. ಹೌದಾ? So if you compare this with the standard equation, a1 b1 c1 ಏನ್ ಸಿಗುತ್ತೆ ನಿಮ್ಗಿಲ್ಲಿ 7 minus 5 1, a2 b2 c2 ಏನ್ ಸಿಗುತ್ತೆ ನಿಮ್ಗಿಲ್ಲಿ 1 2 and 3. ಹೌದಾ? ಏನ್ ಹೇಳುತ್ತೆ ರಿಲೇಶನ್ ಇಲ್ಲಿದೆ a1 a2 plus b1 b2 plus c1 c2 must be 0. ಹೌದಾ? ಸೊ a1 b1 ಏನಾಯ್ತು 7 into 1, a2 b2 ಏನಾಯ್ತು minus 5 into 2, a3 b3 ಏನಾಯ್ತು 1 into 3. So this is 7 minus 10 plus 3 equals to 0. 7 minus 3 is 7 minus 10 is minus 3 plus 3. So it is 0. So 0 equals to 0. Andre ಏನಾಯ್ತು the lines are perpendicular. Okay. Next. Similarly, ಏನ್ ಹೇಳ್ತಾ ಇದ್ದಾರೆ? Find the value of P so that the given lines are at right angle. What is the meaning that the given lines are at right angle? That means they intersect each other at 90 degrees. If they intersect each other at 90 degree means they are perpendicular to each other. And if they are perpendicular, we know one relation that a1 a2 plus b1 b2 plus c1 c2 equals to 0. ಇಲ್ಲಿದೆ. ಹೌದಾ? a1 a2 ಏನಾಗುತ್ತೆ? ಇಲ್ಲಿದೆ a1. ಓಕೆ. ಸೊ ಇದಕ್ಕಿಂತ ಮುಂಚೆ ಬಟ್ ನೀವು ಈಕ್ವೇಶನ್ ಕಂಪೇರ್ ಮಾಡ್ಬೇಕಂದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಿಮ್ದು ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲೇ ಇರಬೇಕು. ಏನು ನಿಮ್ದು ಸ್ಟ್ಯಾಂಡರ್ಡ್ ಫಾರ್ಮ್? ದಿಸ್ ಇಸ್ ಯುವರ್ ಸ್ಟ್ಯಾಂಡರ್ಡ್ ಫಾರ್ಮ್. ಅಂದ್ರೆ ಫಸ್ಟ್ ಆರ್ಬಿಟ್ರರಿ ಪಾಯಿಂಟ್ಸ್ ಎಕ್ಸ್ ವೈ ಝೆಡ್ ಬರಬೇಕು, ಕೋಯಿಫಿಷಿಯಂಟ್ 1 ಇರಬೇಕು, ಪ್ಲಸ್ ಅಂತಾನೆ ಇರಬೇಕು, ಮೈನಸ್ ಯುವರ್ ಪಾಯಿಂಟ್ಸ್ ಶುಡ್ ಕಮ್. ಹೌದಾ? ಆಮೇಲೆ ಡಿವೈಡೆಡ್ ಬೈ ದ ಡೈರೆಕ್ಷನ್ ರೇಷಿಯೋಸ್. ಆದ್ರೆ ಈಗ ನೀವು ಕೊಟ್ಟಿರೋ ಈಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ದ್ರಲ್ಲಿ ಎಕ್ಸ್ ಅನ್ನೋದು ಪಾಸಿಟಿವ್ ಇಲ್ಲ.
ಹೌದಾ, ಅದನ್ನ ನೀವು ಪಾಸಿಟಿವ್ ಮಾಡಬೇಕು. ಅದೇ ತರ y ಅನ್ನೋದು ಪಾಸಿಟಿವ್ ಇದ್ರೂ ಕೂಡ ಕೋಯಿಫಿಷಿಯಂಟ್ 1 ಇಲ್ಲ. ಹೌದಾ, ಓಕೆ ಕರೆಕ್ಟ್ ಆಗಿದೆ. ಅದೇ ತರ ಸೆಕೆಂಡ್ ಈಕ್ವೇಶನ್ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಲೇಬೇಕು. ಸೊ ಅಡ್ಜಸ್ಟ್ ಮಾಡ್ತಾ ಹೋದ್ರೆ ಫಸ್ಟ್ ಇದಕ್ಕೆ ಇಫ್ ಐ ಟೇಕ್ ನೆಗೆಟಿವ್ ಕಾಮನ್, ಈಗ ಇದೇನಾಗುತ್ತೆ x-1/3 ಆಗುತ್ತೆ. ಇಲ್ಲಿ 7 ಕಾಮನ್ ತಗೊಂಡ್ರೆ ಈ ತರ ಆಗುತ್ತೆ. ಹೌದಾ, ಇದು 2 ಆಯ್ತು, ಇದು 2p ಆಯ್ತು. ಆಮೇಲೆ ಇದೇನಾಯ್ತು, ಓಕೆ ದಿಸ್ ಇಸ್ ಫೈನ್. ಆದ್ರೆ ನಮ್ಗೆ ಈ ಮೈನಸ್ ಇಲ್ಲಿ ಬೇಡ, ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾನು ಹೇಗ್ ಬರಿಬಹುದು, x-1/3 ಅಂತ. ಇಲ್ಲಿ ಕೊಯಿಫಿಷಿಯಂಟ್ 1 ಅಂತಾನೆ ಇರ್ಬೇಕು. ಹಾಗಾದ್ರೆ ಇದನ್ನ ಹೇಗ್ ಬರಿಬಹುದು ನಾನು, by 7. ರೆಸಿಪ್ರೋಕಲ್ ತಗೊಂಡ್ರೆ 7 ಆಯ್ತು. ಸೊ ದಿಸ್ ಇಸ್ ನೌ ಯರ್ ರಿಕ್ವೈರ್ಡ್ ಸ್ಟ್ಯಾಂಡರ್ಡ್. ಓಕೆ, ಇಲ್ಲಿ a1 ಏನಾಯ್ತು -3, a2 ಏನಾಯ್ತು 2p/7, b1 b1, c1 ಏನಾಯ್ತು 2, ಕರೆಕ್ಟ್ ಅಲ್ವಾ? ಅದೇ ತರ L2 ಈಕ್ವೇಶನ್ ಏನಿತ್ತು, L2 ಗೆ ಫಸ್ಟ್ ಅಲ್ಲಿ ನೆಗೆಟಿವ್ ಇತ್ತು, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ನೆಗೆಟಿವ್ ತಗೋಬೇಕು, ಪ್ಲಸ್ ಕೋಯಿಫಿಷಿಯಂಟ್ 1 ಇರ್ಲಿಲ್ಲ, ಸೊ 7 ಕಾಮನ್ ತಗೋಬೇಕು, ಕರೆಕ್ಟ್ ಅಲ್ವಾ? ಇಲ್ಲೇನಾಯ್ತು 3p ಆಯ್ತು. ಆಮೇಲೆ ಇದಂತೂ ಕರೆಕ್ಟ್ ಇತ್ತು ಆಲ್ರೆಡಿ, ಫೈನ್, ಇದಂತೂ ಕರೆಕ್ಟ್ ಇತ್ತು. ಝೆಡ್ ಗೆ ಕರೆಕ್ಟ್ ಆಗಿತ್ತು, ಬಟ್ ಮೈನಸ್ ತಗೋಬೇಕು ನಾವು ಕಾಮನ್ ಆಗಿ, ಕರೆಕ್ಟ್ ಅಲ್ವಾ? ಓಕೆ, ಸೊ ಇದನ್ನ ಆದ್ರೆ ಕೊಯಿಫಿಷಿಯಂಟ್ 1 ಅಂತಾನೆ ಇರಬೇಕು. ಹಾಗಾದ್ರೆ ರೆಸಿಪ್ರೋಕಲ್ ತಗೊಂಡ್ರೆ ಈ ತರ ಆಯ್ತು. Okay, so this is fine. Now the coefficient should be 1 and positive, so this can be written as -5. ಈಗ a1 ಏನಾಯ್ತು 3p/-7, a2 b2 ಏನಾಯ್ತು 1, c2 ಏನಾಯ್ತು -5, correct? So since they are perpendicular at right angle they are, so a1 a2 -3 into -3p/7 b1 b2 plus c1 c2 equals to 0. So ಇಲ್ಲಿ ಎಷ್ಟಾಯ್ತು, ಮೈನಸ್ ಮೈನಸ್ ಪ್ಲಸ್ ಆಯ್ತು, 9p/7 2p/7 -10. ಓಕೆ, ಸೊ ಇಲ್ಲಿ LCM ತಗೊಂಡು ಸಾಲ್ವ್ ಮಾಡಿದ್ರೆ p ವ್ಯಾಲ್ಯೂ ಎಷ್ಟಾಯ್ತು 70/11, and that's your required value of p. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ನಾವು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್. ಓಕೆ, ಸೊ ಇಲ್ಲಿವರೆಗೂ ಈಕ್ವೇಶನ್ಸ್ ಮಾಡಿದ್ವಿ, ಆಂಗಲ್ಸ್ ಮಾಡಿದ್ವಿ. ನಾವು ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಓಕೆ, ಈಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಲ್ಲಿ ಎರಡ್ ತರ, ಒಂದು ಒಂದು ಪ್ಯಾರಲಲ್ ಲೈನ್ಸ್ ಇರ್ಬೋದು, ಇಲ್ಲ ಇಲ್ಲೇ ಇರ್ಬೋದು. ಪ್ಯಾರಲಲ್ ಲೈನ್ಸ್ ಅಂದ್ರೆ ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್ ದರ್ ಪ್ಯಾರಲಲ್ ವೆಕ್ಟರ್ ವಿಲ್ ಬಿ ಸೇಮ್, ಕರೆಕ್ಟ್ ಅಲ್ವಾ? ಈಗ ನೋಡೋಣ, ಆರ್ ದೇ ಸೇಮ್? ನೋ, ದೇ ಬೋತ್ ಆರ್ ಡಿಫ್ರೆಂಟ್. ಬೋತ್ ಆರ್ ಡಿಫ್ರೆಂಟ್ ಅಂದ್ರೆ ವಾಟ್ ಇಸ್ ದ ಫಾರ್ಮುಲಾ? Distance is vector a2 minus a1 dot product b1 cross b2 divided by magnitude of b1 cross b2. ಹೌದಾ? ಸೊ ಈಗ ಸ್ಟ್ಯಾಂಡರ್ಡ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿದ್ರೆ ಕೊಟ್ಟಿರೋ ಈಕ್ವೇಶನ್ಸ್ ಗೆ ಫಸ್ಟ್ a1 ಏನಾಗುತ್ತೆ i plus j and ಪ್ಯಾರಲಲ್ ವೆಕ್ಟರ್ ಏನಾಗುತ್ತೆ 2i minus j plus k. ಹೌದಾ? ನೆಕ್ಸ್ಟ್ a2 ವೆಕ್ಟರ್ ಸೆಕೆಂಡ್ ಈಕ್ವೇಶನ್ ಗೆ a2 ಅಂತ ಬರ್ಕೊಂಡ್ರೆ ಈ ಪೊಸಿಷನ್ ವೆಕ್ಟರ್ ಇಷ್ಟ ಆಯ್ತು. ಆಮೇಲೆ b2 ಜಾಗದಲ್ಲಿ ಏನಿದೆ, b2 ಜಾಗದಲ್ಲಿ 3i minus 5j plus 2k ಅಂತ ಇದೆ, ಕರೆಕ್ಟಾ? ಓಕೆ, ಸೊ 1/1. ಈಗ ಫಸ್ಟ್ a2 minus a1 ಬೇಕು. ಹೌದಾ? ಸೊ a2 minus a1 ಬರ್ಕೊಂಡ್ರೆ 2i minus i, ಎಸ್, ಸೊ 2i minus i ಎಷ್ಟಾಗುತ್ತೆ i. ಓಕೆ, ನೆಕ್ಸ್ಟ್ a2 minus a1, j minus of minus ಪ್ಲಸ್ ಆಯ್ತು. ಸೊ ಇಲ್ಲಿ ಇಲ್ಲಿ 0 ಆಯ್ತು, ಕರೆಕ್ಟಾ? ಇದು ಒಂದು ಕೆ ಕ್ಯಾನ್ಸಲ್ ಆಯ್ತು. ಆಮೇಲೆ ಇಲ್ಲಿ ಏನ್ ಸಿಗುತ್ತೆ ಮೈನಸ್ ಕೆ. ಹೌದಾ? ದಿಸ್ ಇಸ್ ಯೋರ್ a2 minus a1. ನೆಕ್ಸ್ಟ್ b1 cross b2 ಹೇಗೆ ಬರೀತೀರಾ? b1 cross b2, ದ ಫಾರ್ಮುಲಾ ಇಸ್ ಡಿಟರ್ಮಿನೆಂಟ್ ಆಫ್ i j k a1 a2 a3 b1 b2 b3 which are scalar components of your given vector, ಕರೆಕ್ಟ್ ಅಲ್ವಾ? ಓಕೆ, ಸೊ ಸ್ಕೇಲಾರ್ ಕಾಂಪೋನೆಂಟ್ಸ್ ಆಫ್ b1 ಏನಿದೆ 2 minus 1 1 and here it is 3 minus 5 2. So determinant solve ಮಾಡಿದ್ರೆ ಇದೇನಾಯ್ತು -2 plus 5 ಅಂದ್ರೆ 3i ಆಯ್ತು, minus j into 2 into 4, so plus minus j ಆಯ್ತು. k ಗೆ ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದ್ರೆ ಏನಾಯ್ತು -10 plus 3 ಅಂದ್ರೆ -7 ಆಯ್ತು, ಕರೆಕ್ಟ್ ಅಲ್ವಾ? ಇದಕ್ಕೆ ಮ್ಯಾಗ್ನಿಟ್ಯೂಡ್ ಎಷ್ಟಾಗುತ್ತೆ? ಡಿನಾಮಿನೇಟರ್ ಗೆ ಮ್ಯಾಗ್ನಿಟ್ಯೂಡ್ ಕೂಡ ಬೇಕು. ಓಕೆ, ಹೌದಾ? ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ 9 1 49. ಹೌದಾ? ಎಷ್ಟಾಯ್ತು 59. ಲಾಸ್ಟ್ ಡಾಟ್ ಪ್ರಾಡಕ್ಟ್ ಬೇಕು. ಯಾವ್ದ್ರದ್ದು? a2 minus a1 b1 cross b2. a2 minus a1 ಎಷ್ಟು ಸಿಕ್ಕಿತ್ತು? i minus k. ಹೌದಾ? ಸೊ i minus k into this. ಸೊ 1 into 3 is 3. j ಕಾಂಪೋನೆಂಟ್ absent ಇದೆ, 0 ಆಯ್ತು.
ಸರಿನಾ? ಇಲ್ಲಿ ಅಬ್ಸೆಂಟ್ ಇದೆ. ಸೊ 0 into 1 is 0. ನೆಕ್ಸ್ಟ್ -1 into -7 ಪ್ಲಸ್. ಸೊ 7 plus 3 ಅಂದ್ರೆ ಎಷ್ಟಾಯ್ತು? 10 ಆಯ್ತು. ಸೊ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಯ್ತು? 10/√59. ಓಕೆ, ನೆಕ್ಸ್ಟ್ ಅಗೇನ್ ಏನ್ ಹೇಳ್ತಾ ಇದ್ದಾರೆ? ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್. ಸೊ ಇಲ್ಲಿ ನೋಡಿದ್ರೆ ಇದು ನಿಮ್ದು i plus 2j plus 3k a1 ಆಯ್ತು. ನೆಕ್ಸ್ಟ್ ದಿಸ್ ಇಸ್ your a1 i plus 2j plus 3k. a2 ಏನಾಯ್ತು? ಕಂಪೇರ್ ಮಾಡಿದ್ರೆ a2 ಎಷ್ಟಾಯ್ತು? 4i plus 5j plus 6k ಆಯ್ತು. ಕಂಪೇರ್ ಮಾಡಿದ್ರೆ b1 ಎಷ್ಟಾಯ್ತು? b1 is i minus 3j plus 2k and b2 is what? 2i plus 3j plus k. If you compare b1 and b2, they both are different, so they are not parallel. ಹಾಗಾದ್ರೆ ಫಾರ್ಮುಲಾ ಏನಾಯ್ತು? This is your formula. So a2 minus a1, 4 minus 1 is 3, 5 minus 2 is 3, 6 minus 3 is 3. Correct? So 3 components are no b1 cross b2. ಹೌದಾ? ಡಿಟರ್ಮಿನೆಂಟ್ ಹಾಕೊಂಡ್ರೆ ಇದೆಷ್ಟಾಯ್ತು? i ಗೆ 3 minus 6. 3 minus 6 ಆಯ್ತಲ್ವಾ? ಒನ್ ಸೆಕೆಂಡ್. ಸೊ ಡಿಟರ್ಮಿನೆಂಟ್ ಎಷ್ಟಾಗುತ್ತೆ? b1 cross b2 ಹಾಕೊಂಡ್ರೆ ಇಲ್ಲಿ 1 i j k, 1 minus 3 and 2, and this is 2 3 and 1. ಹೌದಾ? ಸೊ ಇಲ್ಲಿ ಏನಾಯ್ತು? -3 -6 -9 ಆಯ್ತು. ಓಕೆ, ನೆಕ್ಸ್ಟ್ j ಗೆ ಏನಾಗುತ್ತೆ? 1 minus 4 ಅಂದ್ರೆ ಮೈನಸ್, ಇಲ್ಲಿ 1 ಮೈನಸ್ ಇರುತ್ತೆ, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. k ಗೆ ಏನಾಗುತ್ತೆ? 3 plus 6 ಮತ್ತೆ 9 ಆಯ್ತು. ಹೌದಾ? ಸೊ ಇದು ನಿಮ್ದು b1 cross b2 ಆಯ್ತು. ಅದೇ ತರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? 9 square 81. ದಿಸ್ ಇಸ್ 81 plus 9. ಎಷ್ಟಾಯ್ತು? 81 plus 81 162. 162 plus 9 171. ಓಕೆ, 171 ನ ನೀವು 9 into 19 ಅಂತ ಬರೀಬಹುದು. ಎಷ್ಟಾಯ್ತು? 3√19. ಆಮೇಲೆ ಡಾಟ್ ಪ್ರಾಡಕ್ಟ್ ಯಾವ್ದ್ರದ್ದು? a2 minus a1 ಇಲ್ಲಿ ಸಿಕ್ಕಿತ್ತು. a2 minus a1 b1. ಸೊ 3 into -9 ಎಷ್ಟಾಯ್ತು? ಸಾರಿ, -9. ಹೌದಾ? a2 minus a1 ಎಷ್ಟು ಸಿಕ್ಕಿತ್ತು? a2 minus a1. So this is 3i minus plus 3j plus 3k. ಹೌದಾ? ಆಮೇಲೆ ಇದೆಷ್ಟು ಸಿಕ್ಕಿತ್ತು? b1 cross b2 minus 9i plus 3j plus 9k. ಹೌದಾ? ಓಕೆ, now this into this. 3 into -9 is -27, not -27. Okay, plus 3 into 3 is 9, plus this is 27. So plus 27 minus 27 cancel ಆಯ್ತು. ಎಷ್ಟು ಉಳಿತು? ಬರೀ ಇವಾಗ 9 ಮಾತ್ರ ಉಳಿತು. ಸೊ ಡಾಟ್ ಪ್ರಾಡಕ್ಟ್ ಎಷ್ಟಾಯ್ತು? 9. ಸೊ ವಾಟ್ ಇಸ್ ಯ ಆನ್ಸರ್? 9/3√19 ಅಥವಾ 3 1s are 3 3s are 3/√19 is your final answer. Okay, 3/√19. Yes. So distance. Next ಏನ್ ಹೇಳ್ತಾ ಇದ್ದಾರೆ? ಅಲ್ಲಿ ವೆಕ್ಟರ್ ಫಾರ್ಮ್ ನಲ್ಲಿ ಕೊಟ್ಟಿದ್ರು, ಈಗ ಕಾರ್ಟೇಶಿಯನ್ ಫಾರ್ಮ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ, ಕಾರ್ಟೇಶಿಯನ್ ಫಾರ್ಮ್ ನಲ್ಲಿ ಕೊಟ್ಟಾಗ ನಿಮ್ಗೆ ಎರಡು ಆಪ್ಷನ್ ಇದೆ. ಒಂದು ವೆಕ್ಟರ್ ಗೆ ಕನ್ವರ್ಟ್ ಮಾಡ್ಕೊಂಡು ಫಾರ್ಮುಲಾ ಸೇಮ್ ಅಪ್ಲೈ ಮಾಡಬಹುದು. ಇಲ್ಲ ಮ್ಯಾಮ್ ನಮ್ಗೆ ಕಾರ್ಟೇಶಿಯನ್ ಮಾಡ್ತೀವಿ ಅಂದ್ರೆ ಹೌ ಯೋರ್ ಕಾರ್ಟೇಶಿಯನ್ ಫಾರ್ಮ್ ಗೋಸ್? ಡಿಟರ್ಮಿನೆಂಟ್ ಆಫ್ ದೀಸ್ ವ್ಯಾಲ್ಯೂಸ್, ನೆಕ್ಸ್ಟ್ the direction ratios divided by square root of p1 c2 minus p2 c1 whole square plus a1 c2 minus a2 c1 whole square. It is like how you solve the determinant. ಹೌದಾ? ಸೊ ಆ ರೋ ಮತ್ತೆ ಆ ಕಾಲಮ್ ಬಿಟ್ರೆ ಅಂತ ಅರ್ಥ. ಓಕೆ, minus a2 b1 whole square. ಇದು ಕಾರ್ಟೇಶಿಯನ್. ಇಲ್ಲ ಇದು ಸ್ವಲ್ಪ ನಿಮಗೆ ಡಿಟರ್ಮಿನೆಂಟ್ ಡಿಫಿಕಲ್ಟ್ ಆಗುತ್ತೆ ಅಂತ ಅಂದ್ರೆ ಯು ಕ್ಯಾನ್ ಕನ್ವರ್ಟ್ ಇಟ್ ಟು ಕಾರ್ಟೇಶಿಯನ್ ಫಾರ್ಮ್. ದಟ್ ಈಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್. ಓಕೆ, ಸೊ ಇಫ್ ಯು ಕಂಪೇರ್ ವಿತ್ ದ ಕಾರ್ಟೇಶಿಯನ್ ಫಾರ್ಮ್, ವಾಟ್ ಈಸ್ ಯೋರ್ ಕಾರ್ಟೇಶಿಯನ್ ಫಾರ್ಮ್ ಈಕ್ವೇಶನ್? x minus x1 by a, y minus y1 by b, z minus z1 by c. ಹೌದಾ? ಸೊ ಇಫ್ ಯು ಕಂಪೇರ್ ಫಸ್ಟ್ ಈಕ್ವೇಶನ್ ಗೆ x1 y1 z1 ಏನಾದ್ರು -1 -1 -1. ಎಸ್, ಸೊ -1 -1 -1 ಅಂದ್ರೆ ನಿಮ್ದು ಎ ವೆಕ್ಟರ್ ಏನಾಯ್ತು? -i -j -k. ಆಮೇಲೆ ಡೈರೆಕ್ಷನ್ ರೇಷಿಯೋಸ್ ಏನಾದ್ರು 7 -6 1.
ಸೊ 7i minus 6j plus k. ಸೆಕೆಂಡ್ ಈಕ್ವೇಶನ್ ಕಂಪೇರ್ ಮಾಡಿದ್ರೆ x1 y1 z1 ಏನಾದ್ರು 3 5 7. ಸೊ ದಿಸ್ ಇಸ್ 3i plus 5j plus 7k. ಡೈರೆಕ್ಷನ್ ರೇಷಿಯೋಸ್ ಏನಾದ್ರು 1 to 1. ಸೊ ದಿಸ್ ಇಸ್ i 1 to 1 ಇದೆ. So 1 plus 2j plus k. Okay. So if you compare, this is your a1 b1 a2 b2, correct? So a2 minus a1 direct agi madak start madidre 3 minus of minus 1 andre plus 4 ಆಯ್ತು. 5 minus of minus andre plus 6 ಆಯ್ತು. 7 minus of minus plus 1 andre 8 ಆಯ್ತು. So this is a2 minus a1. Okay. Next b1 cross b2 ಏನೇನಿದಾವೆ b1 ಗೆ 7 minus 6 1 1 minus 2 and 1. So solve ಮಾಡಿದ್ರೆ I ಗೆ ಏನಾಯ್ತು minus 6 plus 2 ಅಂದ್ರೆ minus 4 ಆಯ್ತು. minus j ಗೆ ಡಿಟರ್ಮಿನೆಂಟ್ ಏನಾಯ್ತು 6 ಆಯ್ತು. k ಗೆ ಡಿಟರ್ಮಿನೆಂಟ್ ಏನಾಯ್ತು minus 14 plus 6 which is minus 14 plus 6 ಅಂದ್ರೆ minus 8. Now you have to multiply this with this. ಹೌದಾ b1 cross b2 into a2 minus a1. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2 ಇದು 16 ಆಯ್ತು, ಇದು 36 ಆಯ್ತು, ಇದು 64 ಆಯ್ತು. ಹೌದಾ ಸೊ ಇದು 6 6 12 12 plus 4 16. ಸೊ 6 ಆಯ್ತು. 9 10 11 1 1 6 ಆಯ್ತು. ಅಂಡ್ ಹಿಯರ್ ಇಫ್ ಯು ಮಲ್ಟಿಪ್ಲೈ ದಿಸ್ ವಿತ್ ದಿಸ್, ಸೊ 4 into 4 with minus 16 ಆಯ್ತು. minus 6 into plus 6 minus 36 ಆಯ್ತು. minus 8 into plus 8 minus 64 ಆಯ್ತು, which is 116. So what is your answer? 116 by root 116. But since it is a distance, you have to take modulus for this, and if you rationalize this, the answer would be root 116. Okay, that's your required distance in Cartesian form. Cartesian ಅನ್ನ ವೆಕ್ಟರ್ ಗೆ ಬರ್ಕೊಂಡು ಮಾಡಿದ್ವಿ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ x1 y1 z1 ಏನ್ ಸಿಕ್ಕಿತ್ ನಿಮಗೆ -1 -1 -1. x2 y2 z2 ಏನ್ ಸಿಕ್ವು ಇಲ್ಲಿ 3 5 7. ಡೈರೆಕ್ಷನ್ ರೇಷಿಯೋಸ್ ಏನಾಗ್ತವೆ ಇಲ್ಲಿ 7 -6 1 and a2 b2 c2 are what here 1 2 and 1. Okay, so ಇದನ್ನ ಯೂಸ್ ಮಾಡ್ಕೊಂಡು ಡಿಟರ್ಮಿನೆಂಟ್ ಹಾಕೊಂಡು ಮಾಡಬಹುದು. ನೆಕ್ಸ್ಟ್ Okay, so the next question, find the distance between the lines. ಸರಿನಾ? ಈಗ ನೀವು ಸ್ವಲ್ಪ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಓಕೆ ಎ ಜಾಗದಲ್ಲಿ ಏನಿದೆ I plus 2j minus 4k, no problem. a2 ಕಂಪೇರ್ ಮಾಡಿದ್ರೆ 3i plus 3j minus 5k. ಓಕೆ ಓಕೆನಾ? ನೆಕ್ಸ್ಟ್ ಈಗ b1 ಮತ್ತೆ b2 ಕಂಪೇರ್ ಮಾಡಿದ್ರೆ ಎರಡು ಸೇಮ್ ಇದಾವೆ, 2i plus 3j plus 6k. ಅಂದ್ರೆ ಫಸ್ಟ್ ಲೈನ್ ಗೆ ಸೆಕೆಂಡ್ ಲೈನ್ ಗೆ ಪ್ಯಾರಲಲ್ ವೆಕ್ಟರ್ ಸೇಮ್ ಇದೆ. L1 ಗೂ ಪ್ಯಾರಲಲ್ ವೆಕ್ಟರ್ ಸೇಮ್ ಇದೆ, L2 ಗೂ ಪ್ಯಾರಲಲ್ ವೆಕ್ಟರ್ ಸೇಮ್ ಇದೆ. ಅಂದಂಗ ಏನಾಯ್ತು L1 L2 ಎರಡು ಒಂದಕ್ಕೊಂದು ಪ್ಯಾರಲಲ್ ಇದ್ದಂಗ ಆಯ್ತು, ಕರೆಕ್ಟ್ ಅಲ್ವಾ? ಸೊ ಸಿನ್ಸ್ ದರ್ ಪ್ಯಾರಲಲ್ ವೆಕ್ಟರ್ ಇಸ್ ಓನ್ಲಿ 1 b. ಸೊ ಇಲ್ಲಿ b1 ಕ್ರಾಸ್ b2 ಬರಲ್ಲ, only b ಮಾತ್ರ ಬರುತ್ತೆ because it is same only. So what is your formula? b cross a2 minus a1 divided by magnitude of b. ಇಲ್ಲಿ ಸ್ವಲ್ಪ ನಿಮ್ದು ಕೆಲಸ ಕಡಿಮೆ ಆಯ್ತು, ಏಕೆ I don't have to find b1 cross b2, only I have to find a2 minus a1, cross multiply them, that's it. Okay, so b cross a2 minus a1. ಸರಿ, ಅಲ್ಲೇನ್ ಮಾಡ್ಬೇಕಾಗ್ತಿತ್ತು b1 cross b2 ಕಂಡು ಹಿಡಿದು ಅದನ್ನ a2 minus a1 ಜೊತೆ dot product. Anyhow, once we have to find here. Okay, so a2 minus a1, 3i minus I 2 ಆಯ್ತು, 3 minus 2 1 ಆಯ್ತು, minus 5 plus 4 minus ಆಯ್ತು. Okay, so b1 b cross a2 minus a1. b ಏನಿದೆ 2 3 6 ಇದೆ, a2 minus a1 ಎಷ್ಟು ಸಿಕ್ತು ನಮ್ಗೆ ಇವಾಗ ಸಿಕ್ತಿಲ್ಲಿ, that is 2 1 minus 1. ಹೌದಾ? ಸೊ ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದ್ರೆ -3 -6 -9 ಆಯ್ತು. I ಗೆ minus j into -2 -12. ಹೌದಾ? ಅಲ್ಲಿ ಒಂದು ಮೈನಸ್ ಇತ್ತು, ಆ ಮೈನಸ್ ಜೊತೆ ಇದು +14 ಆಯ್ತು. k ಗೆ ಏನಾಯ್ತು 2 - 6 which is -4. ಸೊ b1 ಕ್ರಾಸ್ b2 ಇದು ನಿಮ್ದು ವೆಕ್ಟರ್ ಆಯ್ತು. ಈ ವೆಕ್ಟರ್ ಗೆ ಮ್ಯಾಗ್ನಿಟ್ಯೂಡ್ ಕರೆಕ್ಟ್ ಅಲ್ವಾ? ಯಾಕಂದ್ರೆ what is the distance? Distance is magnitude of this whole thing. So magnitude ಎಷ್ಟಾಗುತ್ತೆ, ಇದು 81, ಇದು 196, 4 square is 16. ಹೌದಾ? So 6 plus 6 12, 12 plus 1 is 3. ಇಲ್ಲಿ 3 ಆಯ್ತು.
Next, this is 1, 9, 10, 18. 18 plus 1, 19 ಆಯ್ತು. And that 1 plus 1, 293 ಆಯ್ತು. So numerator square root of 293 ಆಯ್ತು. Denominator magnitude of b. Magnitude b ಎಷ್ಟಿತ್ತು? 236 ಅಂದ್ರೆ 4, 9, 36, 7 ಆಯ್ತು. ಹೌದಾ? And this you can keep it as it is or you can solve further. Okay, if you can solve, you can solve further. Next, this is the distance. Okay, yes. So these are the questions of 2 marks and 3 marks together. Okay, depending on the length. ಇಲ್ಲಿ concepts ಇರೋದೇ ಬರೀ angles, distance, equations ಅಷ್ಟೇ. ಹೌದಾ? ಸೊ ಇಲ್ಲೂ 15th question distance ಇತ್ತು, vector ಇತ್ತು, ಆದ್ರೆ ಸ್ವಲ್ಪ steps ಜಾಸ್ತಿ because parallel vector was different. Here also vector form, the question is distance only, but parallel vector same ಇದ್ದಿದ್ರಿಂದ ಸ್ವಲ್ಪ steps ಕಡಿಮೆ ಆಯ್ತು. So it can be for 2 marks. Okay, so these are the questions together on 2 marks and 3 marks. From this, please practice the theorem. Okay, so these are the questions. You can say question bank on 1 mark, 2 marks and 3 marks. Yes, so today here I will stop with 3-dimensional geometry. Keep practicing. If you get any other question, you can post it in the group so that we can solve once again. Okay, thank you.